ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ 3 ವರ್ಗಗಳಾಗಿ ವಿಂಗಡಿಸಲಾಗಿದೆ, ಎ, ಬಿ, ಸಿ ಅಂತೇಳಿ. ಆದರೆ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ ಇಷ್ಟು ಸಮಾಜದಲ್ಲಿ ಸಿ ವರ್ಗಕ್ಕೆ ಸೇರಿಸಿ ನಮ್ಮಲ್ಲಿ ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗಕ್ಕೆ ನಮ್ಮ ಸಿ ವರ್ಗದಲ್ಲಿ ವಿಶೇಷವಾಗಿರುವಂತ ಒಂದು ಮೀಸಲಾತಿ ಸರ್ಕಾರ ಕೊಟ್ಟಿದೆ. ಅದರಿಂದ ನಮಗೆ ಏನು ಅನ್ಯಾಯ ಆಗ್ಲತ್ತದ ಬಂಜಾರ ಸಮಾಜದವರಿಗೆ ಅಂತ ಹೇಳಿದ್ರೆ, ಈಗ ಯಾವುದೇ ರೀತಿಯ 1 ಪೋಸ್ಟ್ ಆಗಿರ್ಬೋದು, 2 ಪೋಸ್ಟ್ ಆಗಿರ್ಬೋದು, ಅದು ಏನಾರ ಅಧಿಸೂಚನೆ ಆಗಿತ್ತಂದ್ರೆ ಅದು ಬರೀ ಇವ್ರಿಗೆ ಅಲೆಮಾರಿ ಜನಾಂಗಕ್ಕೆ ಸಿಕ್ಕಂತ ಕೆಲಸ ಆಗತ್ತದ ಹೊರತಾಗಿ ಬಂಜಾರ ಸಮಾಜಕ್ಕೆ ಅದರಿಂದ ಸಿಗ್ತಾ ಇಲ್ಲ. ಅದಕ್ಕಾಗಿ ಇದು ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅದನ್ನು ತಕ್ಷಣವೇ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ಹಿಂಪಡೆದು ಅದನ್ನು ತಿದ್ದುಪಡಿ ಮಾಡಿ ಏನು ರೋಸ್ಟರ್ ಬಿಂದುವಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅದು ಸರಿಪಡಿಸಬೇಕಂತ ಇವತ್ತು ನಾವು ಎಲ್ಲ ಬಂಜಾರ ಸಮಾಜದ ವಿವಿಧ ಸಂಘಟನೆ ವತಿಯಿಂದ ಪಕ್ಷಾತೀತವಾಗಿ ನಾವು ಈಗಾಗಲೇ ಬಂಜಾರ ಭವನದಿಂದ DC ಕಚೇರಿಯವರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಾ DCಯ ಮುಖಾಂತರ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮಗೆ ವಿಶ್ವಾಸ ಅದ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೂ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೂ, ಅಜಯ್ ಸಿಂಗ್ ಸಾಹೇಬರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ತಕ್ಷಣವೇ ಏನು ಬಂಜಾರ ಸಮಾಜಕ್ಕೆ ಏನು ಮೀಸಲಾತಿಯಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ತಾವು ರೋಸ್ಟರ್ ಬಿಂದು ತಿದ್ದುಪಡಿ ಮಾಡಿ ಬಂಜಾರ ಸಮಾಜದ ಏನು ಬೇಡಿಕೆ ಅದ ಅದು ಪೂರ್ಣ ಮಾಡಿದ್ರೆ ನಮ್ಗೆಲ್ಲ ಬಂಜಾರ ಸಮಾಜ ತಾಂಡಗಳಲ್ಲಿ ತಿರುಗಾಡಕ್ಕೆ ಅನುಕೂಲ ಆಗ್ತದ. ಮತ್ತು ಬರ್ತಕ್ಕಂಥ ದಿವಸದಲ್ಲಿ ಜನ ನಮ್ಮ ಜೊತೆಗಿರ್ತಾರಂತ ಮಾಧ್ಯಮದ ಮಾತ್ರ ಹೇಳ್ತೀನಿ. ನಾಮದೇವ್ ರಾಠೋಡ್, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು, ಚಿತ್ತಾಪುರ.